This is National TV Presents Cricket Secret 100 Days 101 Cricket Techniques. So, ಕೆಲವರು ಆಲ್ರೆಡಿ ಬ್ಯಾಟ್ ಲಿಫ್ಟ್ ಇಲ್ಲಿ ಇಟ್ಕೊಂಡಿರೋರು ನೋಡಿರ್ತೀರಾ. ದಟ್ ಈಸ್ ಆಲ್ಟ್ರೇಷನ್. ಇದ್ದಾಗ ಡಿಫೆನ್ಸ್ಗೂ ಇಲ್ಲಿಂದಾನೇ ಬರುತ್ತೆ, ಇಲ್ಲಿ ಎದ್ದಾಗ ಡ್ರೈವ್ಸ್ಗೂ ಇಲ್ಲಿಂದಾನೇ ಬರುತ್ತೆ, ನೀವು ಇಲ್ಲಿ ಎದ್ದಾಗ ಕಟ್ಗೂ ಇಲ್ಲ ಫುಲ್ಗೂ ಇಲ್ಲಿಂದಾನೇ ಬರುತ್ತೆ. ಸೊ ಅದಕ್ಕೆ ಇಂಪಾರ್ಟೆಂಟು. ಇಲ್ಲಿ ಇನ್ನೊಂದು ಬೋನಸ್ ಒಂದು ಪಾಯಿಂಟ್ ಕೊಟ್ಬಿಡ್ಲಾ? ಓಕೆ ತೊಳಿ. This is National TV Presents Cricket Secret 100 Days 101 Cricket Techniques. ಸೊ ಫಸ್ಟ್ ವೀಡಿಯೋದಲ್ಲೇ ನಿಮಗೆ ಬ್ಯಾಟಿಂಗಲ್ಲಿ ಟಾಪ್ ಆ್ಯಂಡ್ ಇಂಪಾರ್ಟೆನ್ಸು, ಟಾಪ್ ಆ್ಯಂಡ್ ಹೇಗೆ ಇಟ್ಕೋಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕಲ್ತ್ವಿ. ಸೆಕೆಂಡ್ಲಿ ನಾವು ಬಾಟಮ್ ಹ್ಯಾಂಡ್ಗೆ ಬಂದಾಗ ಬಾಟಮ್ ಹ್ಯಾಂಡ್ ಯಾವ ರೀತಿ ಇಟ್ಕೋಬೇಕು, ಎಷ್ಟು ಥರ ಗ್ರಿಪ್ ಇದೆ, ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕಲ್ತ್ವಿ. ಸೊ ಇವತ್ತು ಆ್ಯಡ್ ಮಾಡ್ತಾ ಇರೋದು ಎರಡು ಕೈ. ಇಲ್ಲಿ ರೈಟ್ ಸೈಡ್ ಆಫ್ ದ ಬಾಡಿ, ಲೆಫ್ಟ್ ಸೈಡ್ ಆಫ್ ದ ಬಾಡಿ ಅಂತ ಇದೆ. ಸೊ ರೈಟ್ ಸೈಡ್ ಬಾಡಿ ಇದು, ಹಾಗೆ ಲೆಫ್ಟ್ ಸೈಡ್ ಬಾಡಿ ಇದು, ಎರಡು ಒಟ್ಟಿಗೆ ಕೋರ್ಡಿನೇಟ್ ಆಗಬೇಕಾಗುತ್ತೆ. ಸೊ ಒಂದು ಇವೆಂಟ್ಗೆ ಅಥವಾ ಒಂದು ಶಾಟ್ಗೆ ಎರಡು ಯಾವ ರೀತಿ ಕೋರ್ಡಿನೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ಮಿಸ್ ಮಾಡಿದರೆ ಟಾಪ್ ಹ್ಯಾಂಡ್ದು ಮತ್ತು ಬಾಟಮ್ ಹ್ಯಾಂಡ್ದು ಅದು ತುಂಬ ಇಂಪಾರ್ಟೆಂಟ್ ಇದೆ. ಖಂಡಿತ ಮಿಸ್ ಮಾಡಿರ್ತೀರಾ, ಯಾಕೆಂದರೆ ನೀವು ನಿಮ್ಮ ಪ್ರೊಫೈಲ್ಗೆ ಸೇವೇ ಮಾಡ್ಕೊಂಡಿಲ್ಲ ಅಥವಾ ಶೇರೇ ಮಾಡ್ಕೊಂಡಿಲ್ಲ. ಸೊ ನಿಮ್ಗೆ ಮತ್ತೆ ಅದು ರೆಫರೆನ್ಸ್ ಬೇಕು ಅಂದಾಗ ಎಷ್ಟೊಂದು ವೀಡಿಯೋಸ್ಗಳಿದೆ, ನಿಮಗೆ ಸಿಗಲ್ಲ ಹುಡುಕಿದ್ರು ಕೂಡ. ಸೊ ನೀವೇನಾದ್ರು ನಿಮ್ಮ ಪ್ರೊಫೈಲ್ಗೆ ನೀವು ಇದನ್ನು ಸೇವ್ ಮಾಡ್ಕೊಂಡಿದ್ರೆ ಅಥವಾ ಶೇರ್ ಮಾಡ್ಕೊಂಡಿದ್ರೆ ನಿಮ್ಮ ಪ್ರೊಫೈಲಲ್ಲೇ ಇರುತ್ತೆ. ಯಾವಾಗ ಬೇಕಾದ್ರೂ ನೀವು ರೆಫರೆನ್ಸ್ ಪಾಯಿಂಟ್ನ ಮತ್ತೆ ಹೋಗಿ ಹುಡುಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅಪ್ ಟು ಯು. ಸೊ ಈಗ ಟಾಪ್ ಹ್ಯಾಂಡ್ ಗ್ರಿಪ್ಪು ಇಟ್ಕೊಂಡಿದ್ವಿ, ಸೊ ಬಾಟಮ್ ಹ್ಯಾಂಡ್ ಗ್ರಿಪ್ಪು ಇಟ್ಕೊಂಡಿದ್ವಿ. ಸೊ ಈಗ ನಾವು ಮಾಡ್ತಿರೋದು ಎರಡು ಕೈ ಒಟ್ಟಿಗೆ ತರಬೇಕಾಗತ್ತೆ. ಸೊ ಇವಾಗ ಹೊಸ್ದಾಗಿ ಕಲಿತಾ ಇರೋರಾದರೆ ಈಗಲೂ ಟೈಮ್ ತೊಗೋಬೇಕಾಗತ್ತೆ. ನೀವು ಮೊದಲು ಟಾಪ್ ಹ್ಯಾಂಡ್ ಗ್ರಿಪ್ ತೊಗೋಬೇಕಾಗತ್ತೆ. ಸೊ ಏನು ಮಾಡಿ ಹೇಳಿದ್ವಿ, ಇಲ್ಲಿಂದ ಟಾಪ್ ಹ್ಯಾಂಡ್ನ ಚೆಸ್ಟ್ವರೆಗೂ ಎತ್ತಬೇಕು ಅಂತ ಹೇಳಿದ್ವಿ ಫಸ್ಟ್ ಕ್ಲಾಸಲ್ಲಿ. ಸೊ ಬಾಟಮ್ ಹ್ಯಾಂಡು ಗ್ರಿಪ್ಪು 3 ಥರ ಗ್ರಿಪ್ ಹೇಳಿದೆ, ಯಾವ ಸೂಟ್ ಆಗುತ್ತೆ ಅದನ್ನು ನೀವು ಅಟೆಂಪ್ಟ್ ಮಾಡ್ಕೊಳ್ಳಿ. ಬಟ್ ನಂದು ವಿ ಗ್ರಿಪ್ ಇದೆ. ಸೊ ಇಲ್ಲಿಂದ ಇದು. ಸೊ ಈಗ ಎರಡು ಕೈ ಬಂದಾಗ ಏನಾಗುತ್ತೆ ನೋಡೋಣ. ಇಲ್ಲಿ ನನಗೆ ಎರಡು ಕೈ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ವರ್ಕ್ ಆಗೋದಕ್ಕೆ ಅಂದರೆ ಹ್ಯಾಂಡ್ ಆ್ಯಂಡ್ ಐ ಕೋರ್ಡಿನೇಷನ್ ಇದೆ ಮೇನು. ಟಾಪ್ ಹ್ಯಾಂಡ್ ನನ್ನ ಕೆಲಸ ಏನಿತ್ತು, ಒಂದು ಕೆಲಸ ಇಲ್ಲಿಂದ ಚೆಸ್ಟ್ವರೆಗೂ ಎತ್ತೋದಿತ್ತು. ಬಾಟಮ್ ಹ್ಯಾಂಡು ಇಲ್ಲಿ ಈ ಗ್ಯಾಪಲ್ಲಿ ಹೋಗ್ಬೇಕಿತ್ತು, ಬ್ಯಾಟ್ ಈ ಗ್ಯಾಪಲ್ಲಿ ವಿ ಗ್ಯಾಪಲ್ಲಿ ಹೋಗ್ಬೇಕಿತ್ತು. ನೋಡಿ ಈಗ ಏನಾಗುತ್ತೆ ಅಂತ. ಇಲ್ಲಿಂದ ಚೆಸ್ಟ್ವರೆಗೂ ಎದ್ದೆ. ಬಾಟಮ್ ಹ್ಯಾಂಡ್ ಏನಾಗಿದೆ, ಬಾಟಮ್ ಹ್ಯಾಂಡ್ ಗ್ರಿಪ್ ಸೇಮ್ ಇದೆ, ಏನೂ ಚೇಂಜ್ ಆಗಿಲ್ಲ. ಇಲ್ಲ. ಸೊ ಟಾಪ್ ಹ್ಯಾಂಡು ಇಲ್ಲಿವರೆಗೂ ಬರ್ತಿತ್ತು, ಬಾಟಮ್ ಹ್ಯಾಂಡ್ ಬಂದಾಗ ಇಲ್ಲಿವರೆಗೂ ಅದೇ ಗ್ಯಾಪಲ್ಲಿ ಹೋಗಿದೆ, ಏನು ಚೇಂಜಸ್ ಆಗಿಲ್ಲ. ಹೋಲ್ಡಿಂಗು ಕೂಡ ಅಷ್ಟೇ ಇದೆ. ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಪ್ರತಿಯೊಂದು ಶಾಟ್ಗೂ ಬೇರೆ ಬೇರೆ ಥರ ಇಟ್ಕೊಳ್ಳೋಕ್ಕಾಗಲ್ಲ ಬ್ಯಾಟ್ ಪಿಕ್ಕು ಅಥವಾ ಬ್ಯಾಕ್ ಲಿಫ್ಟು. ಸೊ ಇಲ್ಲಿ ನಿಮಗೆ ಇಲ್ಲಿ ಎದ್ದಾಗ ಡಿಫೆನ್ಸ್ಗೂ ಇಲ್ಲಿಂದನೇ ಬರುತ್ತೆ, ಇಲ್ಲಿ ಎದ್ದಾಗ ಡ್ರೈವ್ಸ್ಗೂ ಇಲ್ಲಿಂದನೇ ಬರುತ್ತೆ, ನೀವು ಇಲ್ಲಿ ಎದ್ದಾಗ ಕಟ್ಗೂ ಇಲ್ಲ ಫುಲ್ಗೂ ಇಲ್ಲಿಂದನೇ ಬರುತ್ತೆ. ಸೊ ಅದಕ್ಕೆ ಇಂಪಾರ್ಟೆಂಟು ಇಲ್ಲಿ ಹೋಗೋದು. ನೀವು 99% ನಿಮಗೆ ಚಾಲೆಂಜ್ ಕೊಡ್ತೀನಿ. ನೀವು ಯಾವುದೇ ಸ್ಟ್ರಗ್ಲಿಂಗು ಬಿಗಿನರು, ನೀವು ಚೆನ್ನಾಗಿ ಆಡ್ತೀರಾ, ಏನೋ ಸರಿ ಹೋಗ್ತಿಲ್ಲ ಅಂತ ಅನಿಸ್ತಾ ಇದ್ದಾರೆ ಬ್ಯಾಟಿಂಗಲ್ಲಿ, ಬ್ಯಾಟ್ ಲಿಫ್ಟ್ ನೋಡಿ. ಸೊ ಬ್ಯಾಟ್ ಎತ್ತೋದಿಲ್ಲ. ಸೊ ಇಲ್ಲಿಂದನೇ ಹೀಗೆ ಆಡ್ಬಿಡ್ತಾರೆ, ಅದರಿಂದ ಪವರು ಬರೋಲ್ಲ, ಕಂಟ್ರೋಲು ಬರೋಲ್ಲ. ಸೊ ಕೆಲವರು ಆಲ್ರೆಡಿ ಬ್ಯಾಟ್ ಲಿಫ್ಟ್ ಇಲ್ಲಿ ಇಟ್ಕೊಂಡಿರೋರು ನೋಡಿರ್ತೀರಾ. ದಟ್ ಈಸ್ ಆಲ್ಟ್ರೇಷನ್. ಪ್ರತಿಯೊಬ್ಬರದು ಹ್ಯಾಂಡ್ ಸ್ಪೀಡ್ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಬ್ಯಾಟು ಇಲ್ಲಿ ಇಟ್ಕೋಬೇಕಾ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್. ಸೊ ಅದಕ್ಕೆ ನೀವು ಎಕ್ಸ್ಪರ್ಟ್ ಕೋಚಸ್ನ ಅಡ್ವೈಸ್ ತೊಗೊಂಡು ನಿಮ್ಮ ಬಾಡಿ ಅನಾಲಿಸಿಸ್ ಮಾಡಿ, ನಿಮ್ಮ ಬ್ಯಾಟಿಂಗ್ ಅನಾಲಿಸಿಸ್ ಮಾಡಿ ಅದನ್ನು ಕರೆಕ್ಟಾಗಿ ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಎಲ್ಲಿ ಇಟ್ಕೋಬೇಕಾಗುತ್ತೆ ಅಂತ. ಸೊ ಐಡಿಯಲ್ ಬಂದು ನಿಮಗೆ ಬೇಸಿಕ್ ಏನು ಹೇಳುತ್ತೆ ಅಂದರೆ, ಈ ಸ್ಟಂಪ್ಸ್ ಲೈನ್ ಏನಿದೆ, ಬೇಲ್ಸ್ ಲೈನಲ್ಲಿ ಇಟ್ಕೋಬೇಕು ಅಂತ ಹೇಳುತ್ತೆ. ಇದು ಬೇಸಿಕ್. ಸೊ ಇಲ್ಲಿರೋರು ನೋಡಿರ್ತೀರ ಪೂಜಾರ ಅಂತವರು. ಸೊ ಇಲ್ಲಿಂದ ನೀಟಾಗಿ ಎತ್ತಿ ಆಡ್ತಾರೆ, ಇಲ್ಲಿಂದ ಎತ್ತೋದೇ ಇಲ್ಲ ಅಂತಲ್ಲ, ನೀಟಾಗಿ ಎತ್ತಿ ಇಲ್ಲಿಂದನೂ ಆಡ್ತಾರೆ. ಸೊ ಇಲ್ಲಿರೋರು ಇರ್ತಾರೆ. ಸೊ ಅದು ಅವರ ಕೈ ಎಷ್ಟು ಫಾಸ್ಟಾಗಿ ಮತ್ತು ಅವ್ರ ಲೋವರ್ ಬಾಡಿ ಮತ್ತು ಅವ್ರ ಫೀಟು ಯಾವ ರೀತಿ ಕೋರ್ಡಿನೇಟ್ ಆಗುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಅದಕ್ಕೆ ಅಷ್ಟೊಂದು ಈಸಿ ಅಲ್ಲ. ಬ್ಯಾಟಿಂಗ್ ಈಸಿ ಅನಿಸ್ಬೋದು, ಹೌದು. ಬ್ಯಾಟಿಂಗ್ ಕಲ್ತ ಮೇಲೆ ಈಸಿ, ಕಲಿಯೋರ್ಗೂ ಈ ಕಷ್ಟ ಇದೆ. ಸೊ ಆಗಲೇ ಹೇಳ್ತಿದ್ದಂಗೆ ಸ್ಟ್ರಗ್ಲಿಂಗ್ ಬ್ಯಾಟ್ಸ್ಮನ್ ಇದ್ದರೆ ಮೆನ್ಸ್ ಕ್ರಿಕೆಟ್ ಇರ್ಬೋದು, ವುಮೆನ್ಸ್ ಕ್ರಿಕೆಟ್ ಇರ್ಬೋದು, ಮಕ್ಕಳಿರ್ಬೋದು. ಸೊ ಇಲ್ಲಿಂದ ಸುಮ್ಮನೆ ಹಿಂಗೆ ಆಡ್ಬಿಡ್ತಾರೆ. ಇನ್ನೊಂದು ತುಂಬ ಕಾಮನ್ ಪ್ರಾಬ್ಲಮ್ ಅಂದರೆ ಬ್ಯಾಟ್ ಪಿಕ್ಕು ಇಲ್ಲಿ ಹೋಗುತ್ತೆ. ಹಿಂಗೆ ಹೋದರೆ ನನಗೆ ಇಲ್ಲಿ ಕೆಳಗಡೆ ಗ್ರೌಂಡ್ಗೆಲ್ಲ ಹೊಡ್ಕೋತಾ ಇರ್ತಾರಲ್ಲ. ಸೊ ಒನ್ ಆಫ್ ದ ರೀಸನ್ಸ್ ಅದೇ. ಇಲ್ಲಿ ನಮಗೆ ಬ್ಯಾಟ್ ಹಿಂದೆ ಅಲ್ಲ, ಬ್ಯಾಟ್ ಮೇಲೆ ಹೋಗ್ಬೇಕಾಗುತ್ತೆ. ಮೇಲಿಂದ ಇಲ್ಲಿ ಫಾಸ್ಟಾಗಿ ಬರುತ್ತೆ ಕೆಳಗಡೆ ನೋಡ್ಬೋದು. ಚೆಸ್ಟ್ ಹತ್ರನೇ ಹೋಯ್ತಾ, ಇಲ್ಲಿ ಆಚೆ ಹೋಗಿಲ್ಲ ನೋಡ್ಕೋಬೇಕು ಕೈ ನೀವು. ಇದು ಆಚೆ ಹೋಗಲ್ಲ, ಆಚೆ ಹೋದರೆ ನನಗೆ ಬ್ಯಾಟಿಂಗ್ ಪ್ಯಾಡ್ ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿಂದ ಹತ್ರ ಇದು ಬ್ಯಾಟ್ ಪಿಕ್ಕು ಇದು. ಸೊ ನಾನು ಆಟೋಮೆಟಿಕಾಗಿ ಬ್ಯಾಟ್ ಪಿಕ್ ಮಾಡ್ತಿದ್ದಂಗೆ ನನ್ನ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಶೋಲ್ಡರ್ ಡ್ರಾಪ್ ಆದಾಗ ನೀಟಾಗಿ ನಾನು ಬಾಲ್ ಮೇಲ್ಗಡೆ ಹೋಗಿ ಆಡ್ತೀನಿ.
ಸೊ ಬಾಲ್ ಕೆಳಗಡೆ ಹೋಗಲ್ಲ, ಮೇಲೆ ಏರಲ್ಲೆಲ್ಲ ಹೋಗಲ್ಲ. ಸೊ ಹೀಗೆ ನನ್ನ ಕೈ ಎತ್ತೋದ್ರಿಂದ ಮೇಲೆ ನನ್ನ ಶೋಲ್ಡರ್ ಕೂಡ ಡಿಪ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಮೇನ್ ಪಾಯಿಂಟ್ಸು ನೀವು ಕಲೀಲೇಬೇಕಾಗಿರೋದು. ಬ್ಯಾಟಿಂಗ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ, ತುಂಬ ಈಸಿಯಾಗಿ ಬ್ಯಾಟಿಂಗ್ ಆಡಬೇಕು ಅಂದರೆ. ಇನ್ನೊಂದು ಬೋನಸ್ ಒಂದು ಪಾಯಿಂಟ್ ಕೊಟ್ಬಿಡ್ಲಾ? ಓಕೆ ತೊಳಿ. ಇಲ್ಲಿಂದ ನೀಟಾಗಿ ಬ್ಯಾಟ್ ಫಿಕ್ಸ್ ಮಾಡಿದ್ವಿ. ಈಗ ಡೌನ್ ಸ್ವಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಹೇಗೆ ಸ್ಟಾರ್ಟ್ ಆಗುತ್ತೆ? ಬಾಟಮ್ ಹ್ಯಾಂಡ್ ಡಾಮಿನೇಟ್ ಇರೋರು ಬಾಟಮ್ ಹ್ಯಾಂಡ್ ಬರುತ್ತೆ, ಹಿಂಗೆಲ್ಲ ಅದು ಮಾಡಬೇಡಿ. ಸೊ ಅದು ನಿಮಗೆ ಇಲ್ಲಿಂದ ಎಲ್ಬೋ ಥ್ರೂ ಬರಬೇಕಾಗತ್ತೆ. ಎಲ್ಬೋ ನೀವು ಆ್ಯಂಗಲ್ ನೋಡ್ಬೋದು, ನಂದು ಇಲ್ಲಿ ನನಗೆ ರಿಸ್ಟ್ ಮುಂದೆ ಇಲ್ಲ, ಎಲ್ಬೋ ಮುಂದೆ ಇರೋದು. ಸೊ ಲೀಡಿಂಗ್ ವಿತ್ ಎಲ್ಬೋ, ಇಲ್ಲಿಂದ ಎಲ್ಬೋ ಇದು. ಸೊ ಇದನ್ನು ಐ ಎಲ್ಬೋ ಕೂಡ ಅಂತಾರೆ. ಇಲ್ಲಿಂದ ಹೀಗೆ ಶಾರ್ಟ್ ಆಡ್ತೀನಿ ಅಂದರೆ ಈಗ ಎಲ್ಬೋ ಥ್ರೂ, ಎಲ್ಬೋ ಫಸ್ಟ್ ಹೋಗುತ್ತೆ. ಬ್ಯಾಟ್ ಆ್ಯಂಗಲ್ ನೋಡಿ, ಇಲ್ಲೇ ನೀಟಾಗಿರುತ್ತೆ. ಇನ್ ಕೇಸ್ ನನಗೆ ಎಲ್ಬೋಗಿಂತ ನನ್ನ ರಿಸ್ಟ್ ಲೀಡಿಂಗ್ ಹೋಯ್ತು ಅಂದರೆ ಬ್ಯಾಟ್ ಮುಂದೆ ಹೋಗುತ್ತೆ. ಸೊ ಅದು ಏರಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಂಟ್ರೋಲ್ ಇರೋಲ್ಲ. ಹಿಟ್ಟಿಂಗ್ ವಾಂಟೆಡ್ಲಿ ಇನ್ ದ ಏರ್ ಅಥವಾ ದೊಡ್ಡ ಸಿಕ್ಸ್ ಹೊಡಿಬೇಕು ಅಂದರೆ ಅದಕ್ಕೆ ಬೇರೆ ಟೆಕ್ನಿಕ್ ಬರುತ್ತೆ. ಟೆಕ್ನಿಕ್ ಸೇಮ್ ಇರುತ್ತೆ, ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ಡಿಫ್ರೆನ್ಸ್ ಆಗುತ್ತೆ. ಸೊ ಅದನ್ನು ನಿಮಗೆ ಈಗಲೇ ಹೇಳೋದಾದರೆ, ಇಲ್ಲಿನ ಇದು ಡ್ರೈವ್ಗೆ ಇಲ್ಲಿರುತ್ತೆ. ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಬಾಲ್ ಕೆಳಗಡೆ ಅದಕ್ಕೂ ಮೇಲ್ಗಡೆ ಅದಕ್ಕೂ ಅಂದರೆ ರಿಸ್ಟ್ ಪೊಸಿಷನ್ ಇಲ್ಲಷ್ಟೇ, ರಿಸ್ಟ್ ಅಷ್ಟೇ. ಈ ರಿಸ್ಟಿಂದ ಫ್ಲಿಕ್ ಏನು ಬರುತ್ತೆ, ಆವಾಗ ಬಾಲ್ ಕೆಳಗಡೆ ಇಲ್ಲಿ ಬ್ಯಾಟ್ ಫೇಸ್ ನೋಡ್ಬೋದು. ಇದು ರಿಸ್ಟ್ ಪಿಕ್ ಎಲ್ಲ ಸೇಮ್ ಇತ್ತು. ಇದು ಡ್ರೈವ್ಗೂ ಸೇಮ್ ಇತ್ತು, ಹಾಗೆ ಲಾಫ್ಗೂ ಸೇಮ್ ಇತ್ತು. ಡಿಫ್ರೆನ್ಸ್ ಏನು? ಬರೀ ರಿಸ್ಟ್ ಅಷ್ಟೇ, ರಿಸ್ಟ್ ಮೂಮೆಂಟ್ ಅಷ್ಟೇ ಡಿಫ್ರೆನ್ಸ್ ಆಗಿದೆ ಇಲ್ಲಿ. ರಿಸ್ಟಲ್ಲಿ ಅದಕ್ಕೆ ಆದಂಥ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕಾಗತ್ತೆ. ರಿಸ್ಟು ಅಷ್ಟು ಕ್ರೂಷಿಯಲ್ಲು, ಅಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಾವು ಹೆಂಗೆ ಇಟ್ಕೊಂಡ್ರು, ಹೇಗೆ ತಂದ್ರೂ ಎಕ್ಸಿಕ್ಯೂಷನ್ ಟೈಮಲ್ಲಿ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ರಿಸ್ಟು ಡ್ರಾಪ್ ಆಗ್ತಾಯಿದೆ, ರಿಸ್ಟು ತಿರುಗ್ತಿದೆ, ಹಿಂಗೆಲ್ಲ ತಿರುಗ್ತಿದೆ ಅಂದರೆ ರಿಸಲ್ಟ್ ಬರೋಲ್ಲ. ಸೊ ಅಷ್ಟು ಇಂಪಾರ್ಟೆಂಟು. ಇನ್ಫ್ಯಾಕ್ಟ್ ಆ್ಯಡ್ ಮಾಡೋದಾದರೆ ಬ್ಯಾಟಿಂಗಲ್ಲಿ ಪವರು ನಿಮ್ಗೆ ಮೋರ್ ದೆನ್ 50% ನಿಮಗೆ ಫ್ಲಿಕ್ ಆಫ್ ಅ ರಿಸ್ಟಲ್ಲೇ ಬರೋದು. ಫ್ಲಿಕ್ ಆಫ್ ಅ ರಿಸ್ಟಲ್ಲೇ ನಿಮಗೆ ಎಕ್ಸ್ಟ್ರಾ ಪವರ್ ಸಿಗೋದು. ಸೊ ಇದನ್ನು ಯೂಸಿಂಗ್ ಲೀವರ್ಸ್ ಅಂತಾರೆ. ಲೀವರ್ಸ್ಗಳೇನು, ನಮ್ಮ ಶೋಲ್ಡರ್ ಜಾಯಿಂಟ್ಸು, ಎಲ್ಬೋ ಜಾಯಿಂಟ್ಸು, ಹಾಗೆ ರಿಸ್ಟ್ ಜಾಯಿಂಟ್ಸ್ ಕೂಡ. ಸೊ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅನ್ನೋದ ಮೇಲೆ ನಮ್ಮ ಬ್ಯಾಟಿಂಗು ಪವರ್ಫುಲ್ ಆಗ್ತಾ ಹೋಗುತ್ತೆ, ಪವರ್ಫುಲ್ ಶಾಟ್ಸ್ ಹೊಡೆಯೋಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದು, ಅಗೇನ್ ಹೇಳ್ತಾ ಇದ್ದೀನಿ, ಟಾಪ್ ಎಂಡು ಅಥವಾ 6 ತಿಂಗಳಲ್ಲಿ ಬ್ಯಾಟಿಂಗ್ ಕಲ್ತ್ಬಿಡ್ತೀನಿ ಅನ್ನೋದೆಲ್ಲ ಸುಳ್ಳು. ಇಲ್ಲಿಂದ ಟಾಪ್ ಎಂಡ್ ಫಸ್ಟ್ ಮಾಡಬೇಕು. 500 ಟೈಮ್ಸ್ ಫಸ್ಟ್ ಡೇ ಮಾಡಿರೋರು 50 ಟೈಮ್ಸ್ ಮಾಡಿದ್ರೆ ಸಾಕು. ಅಥವಾ ಫಸ್ಟ್ ಡೇನೇ ಮಾಡ್ತಾಯಿದ್ದೀರ ಅಂದರೆ ನೀವು ಮತ್ತೆ ಫಸ್ಟಿಂದನೇ ಕಲೀರಿ. ವೀಡಿಯೋ ಸಿಗುತ್ತೆ, ಹುಡುಕಿ ನಿಮ್ಮ ಇದು ಪ್ರೊಫೈಲಲ್ಲಿ ಸೇವ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ 50 ಟೈಮ್ಸ್ ಇದು. ಸೊ ಇನ್ನೂ 50 ಟೈಮ್ಸು ಬಾಟಮ್ ಈ ಗ್ಯಾಪಲ್ಲಿ ಹೋಗೋ ಥರ. ಸೊ ಇವಾಗ 500 ಟೈಮ್ಸು ಗ್ರಿಪ್ ತೊಗೊಂಡೆ, ನೀಟಾಗಿ ಪಿಕ್ ಮಾಡಿದೆ, ಎಲ್ಬೋ ಥ್ರೂ ಮುಂದೆ ಬಂತು ಬ್ಯಾಟ್. ಇನ್ನು ಫೀಟ್ ಬೇಡ, ಫೀಟ್ಗಿನ್ನ ಬಂದೇ ಇಲ್ಲ ನಾವು. ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿಯಾಗಿ ಕಲಿತಾ ಹೋಗೋಣ, ಕಾಂಪ್ಲಿಕೇಟೆಡ್ ಮಾಡೋದು ಬೇಡ. ಹೀಗೆ ಸೊ ನೀಟಾಗಿ ಬ್ಯಾಟ್ ಎದ್ದೆ, ಎಲ್ಬೋ ಥ್ರೂ ಮುಂದೆ ಬಂತು ಬ್ಯಾಟ್ ಫೇಸ್ ನೋಡ್ಕೊಳ್ಳಿ, ಫುಲ್ ಫೇಸ್ ಇರಬೇಕು. ಇಲ್ಲಿಂದ ಮೇಲೆತ್ತೆ ಎಲ್ಬೋ ಥ್ರೂ. ಸೊ ಇದನ್ನು 500 ಟೈಮ್ಸ್ ಮಾಡಿ. ನೆಕ್ಸ್ಟ್ ವೀಡಿಯೋ ಬ್ಯಾಟಿಂಗ್ ಬರೋದು ನೆಕ್ಸ್ಟ್ ವೀಕೇನೆ. ಸೊ ಅಲ್ಲಿವರೆಗೂ ತುಂಬ ಟೈಮ್ ಇದೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಪ್ರಾಕ್ಟೀಸ್ ಮಾಡ್ತಾಯಿರಿ. ಆಲ್ ದ ಬೆಸ್ಟ್. ಕೀಪ್ ಇಂಪ್ರೂವಿಂಗ್, ಕೀಪ್ ಎಂಜಾಯಿಂಗ್. ಗುಡ್ ಲಕ್.